ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದಾಗಿರುತ್ತೆ ಯುಗಾದಿ ಹಬ್ಬದ ವ್ಲಾಗ್. ಇದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಏನೋ ಹುಷಾರಿಲ್ದಂಗೆ ಆಗ್ತಾಯಿತ್ತು, ಏನೇನೋ ಟೈಮೇ ಸಿಕ್ಕಿರಲಿಲ್ಲ, ಏನೇನೋ ಕೆಲಸದ ಬ್ಯುಸಿಲಿ. ನಿನ್ನೆ ರಂಜಿತಾ ಪಿ ಗೌಡ, ಪ್ರಕಾಶ್ ಗೌಡ ಅವ್ರದ್ದು ವಿಡಿಯೋ ನೋಡಿ ಅಟ್ಲೀಸ್ಟ್ ಯೂಟ್ಯೂಬ್ ಇವತ್ತಿಂದನಾದರೂ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು 5:30ಗೆ ಎದ್ದು ಕಸ ಹೊಡೆದಿದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ನಾನು ಫಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಫೋನ್ ಇಟ್ಕೋಬೇಕು ಅಂತಲೂ ಗೊತ್ತೇ ಇರಲಿಲ್ಲ. ಈ ಥರ ಕ್ರಾಸಲ್ಲಿ ಇಡಬೇಕಿತ್ತು, ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಕಾಫಿ ಕುಡಿದೆ. ಕಾಫಿ ಕುಡಿಬೇಕಾದ್ರೆ ನಮ್ಮಮ್ಮ, ಕಾಫಿನ ನೀನು ಕುಡಿತಿದ್ಯಾ ಅಥವಾ ನಿನ್ನನ್ನು ಕಾಫಿ ಕುಡಿತಿದ್ದೀನಿ ಅಂದ್ಬಿಟ್ರು ಗೈಸ್. ಅಷ್ಟರಲ್ಲಿ ನೆಲ ಒರೆಸೋದು ಮುಗ್ದೋಯ್ತು. ರಂಗೋಲಿ ಹಾಕ್ಬಿಡೋಣ ಆಚೆಗೆ ಅಂತ ರಂಗೋಲಿ ಹಾಕಕ್ಕೆ ಬಂದೆ. ನೋಡ್ರಿ ಹೆಂಗೆ ಇರೋ ರಂಗೋಲಿಗೆ ಬಣ್ಣ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಅವತ್ತು ಗುರುವಾರ ಇದರಿಂದ ಒಂದು ಸಾಂಗ್ ಬರ್ತಾಯಿದೆ, ಕೇಳ್ಕೊಂಬನ್ನಿ. ರಾಘವೇಂದ್ರ ಸ್ವಾಮಿ ಸಾಂಗ್ ಅದು, ದೇವಸ್ಥಾನಲ್ಲಿ ಹಾಕಿರೋದು. ರಂಗೋಲಿಗೆ ಹಾಕಕ್ಕೆ ಮನೇಲಿ ಇದ್ದಿದ್ದೆ 3 ಕಲರು, ಅದರಲ್ಲೇ ಹೆಂಗೆ ಮ್ಯಾನೇಜ್ ಮಾಡಿ ಹಾಕಿದ್ದೀನಿ ರಂಗೋಲಿನ. ಇವಾಗ ಹೆಂಗೆ ರಂಗೋಲಿ ಬಂದಿದೆ ಅಂತ ನೋಡ್ಕೊಂಬರೋಣ. ನೋಡಿರಿ ಇವಾಗ ಹೆಂಗೆ ರಂಗೋಲಿ ಬಂದಿದೆ, ವಿಡಿಯೋ ಬರುತ್ತೆ ಮುಂದೆ. ನೋಡಿರಿ ಇದೇ ನಾನು ಹಾಕಿರೋದು ಬಣ್ಣನ, ಹೆಂಗೆ ಹಾಕಿದ್ದೀನಿ 3 ಕಲರಲ್ಲಿ. ಆ ಅಕ್ಷರ ಬರೆದಿರೋದು ಟೈಲರಿಂಗ್ ಬಟ್ಟೆ ಮಾರ್ಕರಲ್ಲಿ, ನಾನು ಏನೂ ಸಿಗಲಿಲ್ಲ, ಅದರಲ್ಲೇ ಬರೆದ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ಒಳಗೆ ಬಂದೆ, ಅಷ್ಟೊತ್ತಿಗೆ ನಮ್ಮಮ್ಮ ಹೋಳ್ಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮಕ್ಕ ನನಗೊಂದು ಟಾಪ್ ಕೊಟ್ಟಿಲ್ಲ, ಯುಗಾದಿ ಹಬ್ಬ ಅಲ್ಲ, ಅದಕ್ಕೋಸ್ಕರ ಟಾಪ್ನ ಸ್ಟಿಚ್ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಅದನ್ನು ಹೆಂಗೆ ಅನ್ಸ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ, ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಸ್ನಾನ ಮಾಡಿ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಇವಾಗ ಹೋಗಿ ಪೂಜೆ ಮಾಡಬೇಕು. ಹೇಗೆ ಕಾಣಿಸ್ತಿದ್ದೀನಿ? ಯಾರಲ್ಲ ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಬಂದೆ. ಪೂಜೆ ರೂಮ್ ಕ್ಲೀನ್ ಮಾಡ್ಕೊಂಡು, ಫೋಟೋ ಎಲ್ಲ ಒರೆಸ್ಕೊಂಡು, ಕುಂಕುಮ ಇಟ್ಟು, ಹೂವಿಟ್ಟು, ನಾನು ದೀಪ ಹಚ್ಬೇಕಾದ್ರೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಂ ದೀಪೋ ಹರತು ಮೇ ಪಾಪಂ ದೀಪರ್ ಜ್ಯೋತಿರ್ ನಮಸ್ತುತೆ ಅಂತ ಹೇಳಿ ಪೂಜೆಗೆ ಸ್ಟಾರ್ಟ್ ಮಾಡ್ತೀನಿ. ಈ ವರ್ಷ ಯುಗಾದಿ ಹಬ್ಬ ಚೆನ್ನಾಗಿರಲಿ ಅಂತ ಅಂದ್ಕೊಂಡು, ನೋಡಿ ಇದೇ ನಮ್ಮ ಮನೆ ದೇವ್ರ ಕೋಣೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನನಗಂತೂ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಯಿತು. ಯುಗಾದಿ ಹಬ್ಬ ಅಲ್ಲ, ಅದಕ್ಕೋಸ್ಕರ ಸಮಾಧಿ ಹತ್ರ ಹೋಗ್ಬೇಕು ಅಂತೇಳಿ ತೋಟಕ್ಕೆ ಹೋಗ್ತಾಯಿದ್ವಿ. ಟೈಮಲ್ಲೇ ಒಂದು 10:30 ಆಗಿತ್ತು. ನಾನು ಮಾತ್ರ ಚಪ್ಪಲಿ ಹಾಕೊಂಡು ನಡೀತಿದ್ದೆ ಈ ಬಿಸಿಲಿಗೆ, ನಮ್ಮ ಅಮ್ಮ ಮಾತ್ರ ಹಂಗೆ ನಡೀತಿದ್ದಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಫೈನಲಿ ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ವಿ. ಇದೇ ನಮ್ಮ ಅಡಿಕೆ ತೋಟ, ಪ್ಲಸ್ ಅದರಲ್ಲೂ ತೆಂಗಿನ ತೋಟನೂ ಇದೆ. ನೋಡ್ರಿ ಹೇಗೆ ಅಂತ ಇದೆ. ಅಲ್ಲಿಂದ ನಮ್ಮ ಅಜ್ಜಿ ಸಮಾಧಿ ಹತ್ರ ಬಂದ್ವಿ. ಇದೇ ನಮ್ಮ ಅಜ್ಜಿ ಸಮಾಧಿ. ಇದು ನಮ್ಮ ಅಮ್ಮ ಹಾಕಿರೋದು ನುಗ್ಗೆ ಮರ ನಮ್ಮ ಅಜ್ಜಿ ಸಮಾಧಿ ಮೇಲೆ. ನೋಡಿ ಎಷ್ಟು ದೊಡ್ಡಕ್ಕೆ ಬಂದಿದೆ, ಆದರೂ ಒಂದು ನುಗ್ಗೆಕಾಯಿ ಬಿಡಲ್ಲ ಗೈಸ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನಮ್ಮ ಅಜ್ಜಿ ಸಮಾಧಿ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಕಾಯಿನ ನೈವೇದ್ಯ ಮಾಡ್ತಿದ್ದೀನಿ. ಕಾಯಿ ನೈವೇದ್ಯ ಮಾಡಿ ಹೊಡೆದು ಅಲ್ಲಿ ಕಲ್ಲತ್ರ ಇಟ್ಬಿಟ್ಟು, ಅಜ್ಜಿ ನನಗೇನು ಕಾಟ ಆಗ್ದಂಗೆ ನೋಡ್ಕೊಳ್ಳಜ್ಜಿ ಅಂತ ಬೇಡ್ಕೊಂಡು, ನಮ್ಮ ಅಜ್ಜಿ ಅಂದ್ಕೊಂಡಿರ್ತಾರೆ ಗೈಸ್, ಇವಳೇನು ಪೂಜೆ ಮಾಡೋಕ್ಕೆ ಬಂದಳ ಅಥವಾ ವೀಡಿಯೋ ಇಟ್ಕೊಂಡು ಹೋಗಕ್ಕೆ ಬಂದಳ ನನ್ನ ಹತ್ರನ ಅಂತ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ತಾಯಿದ್ದೆ, ನನ್ನ ಪೂಜೆಗೆ ಮೆಚ್ಚಿ ನಮ್ಮ ಅಜ್ಜಿ ಹೂ ಕೊಟ್ಬಿಟ್ರು ಗೈಸ್. ಹಾಲು ತುಪ್ಪ ಬಿಟ್ಬಿಟ್ಟು ನಮ್ಮ ಅಜ್ಜಿ ಸಮಾಧಿಗೆ ನಮ್ಮ ಅಜ್ಜಿ ಹತ್ರ ಆಶೀರ್ವಾದ ತೊಗೊಂಡ್ಬಿಟ್ಟು ಅಲ್ಲಿಂದ ನಮ್ಮ ಅಪ್ಪಾಜಿ ಸಮಾಧಿ ಹತ್ರ ಬಂದ್ವಿ. ಇದೆ ನೋಡಿ ನಮ್ಮ ಅಪ್ಪಾಜಿ ಸಮಾಧಿ. ಇಲ್ಲಿಗೆ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಎಲ್ಲ ನಾನೇ ರೆಡಿ ಮಾಡಿದ್ದೀನಿ ನಮ್ಮ ಅಪ್ಪಾಜಿಗೋಸ್ಕರನ ಅಂತ.
ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ತುಂಬ ಲೆಂತಿ ಇದೆ, ಅದನ್ನೇ ಡೈರೆಕ್ಟ್ ಹಾಕ್ಬಿಡ್ತೀನಿ. ಈಗೆಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ. ಈಗ ಫುಲ್ ರೆಡಿ ಆಗಿದೆ. ಇವಾಗ ಪೂಜೆ ಮಾಡಬೇಕು. ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚಿಕ್ಕ ಪಾಪ ಅವ್ರ ಅಪ್ಪಾಜಿ ಜೊತೆ ಎಷ್ಟು ಖುಷಿಯಾಗಿರುತ್ತಲ್ಲ, ಆವಾಗ ನನಗೆ ನಮ್ಮ ಅಪ್ಪಾಜಿ ಜೊತೆ ಕಲ್ತಿರೋ ಒಳ್ಳೆ ಕ್ಷಣಗಳೆಲ್ಲ ನೆನಪಾಗುತ್ತೆ. ನೆನೆಸ್ಕೊಳಕ್ಕೆ ತುಂಬ ಖುಷಿಯಾಗುತ್ತೆ. ಅದ್ರ ಜೊತೆಗಿರಬೇಕಿತ್ತು ಅನ್ನೋ ಒಂದು ಫೀಲಿಂಗ್ ಮಾತ್ರ ಇರುತ್ತೆ. ಆದರೂ ಅವ್ರು ನನ್ನ ಜೊತೆನೇ ಇದ್ದಾರೆ ಅಂದ್ಕೊಂಡು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ದೀನಿ. ಇವಾಗ ನೈವೇದ್ಯ ಮಾಡ್ತಿದ್ದೀನಿ. ನೋಡ್ರಿ ನಮ್ಮಮ್ಮ ಹೆಂಗೆ ಪೂಜೆ ಮಾಡ್ತಿದ್ದಾರೆ ಅವ್ರ ಹಸ್ಬೆಂಡಿಗೆ ಅಂದರೆ, ಅಯ್ಯೋ ಭಾಳ ಭಯಭಕ್ತಿಯಿಂದ ಪೂಜೆ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ನಾನು ನಮಸ್ಕಾರ ಮಾಡಿಕೊಂಡೆ, ಅವ್ರು ಪೂಜೆ ಮಾಡಲಿ ಅಂಥೇಳಿ ನಾನು ನೈವೇದ್ಯ ಮಾಡಿ ಈ ಕಡೆ ಸೈಡಿಗೆ ಬಂದುಬಿಟ್ಟೆ. ಇದೆ ನೋಡಿ ನಮ್ಮ ಅಪ್ಪಾಜಿ ಸಮಾಧಿ. ನಾನು ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ನೀವೇ ನೋಡ್ಬೋದು. ಚೆನ್ನಾಗಿ ಮಾಡಿಲ್ಲ ಅಂತ ಗೊತ್ತು, ಆದರೂ ಬಂದಂಗೆ ಮಾಡಿಬಿಟ್ಟಿದ್ದೀನಿ. ಫೈನಲಿ ಮನೆಗೆ ಬಂದ್ವಿ. ಬಿಸಿಲು ಅಂದರೂ ಬಿಸಿಲು, ಕಾಲೆಲ್ಲ ಸುಡ್ತಾಯಿತ್ತು. ಟೈಮ್ ಬಂದು 11:30 ಆಗೋಗಿತ್ತು ಅನಿಸುತ್ತೆ. ನಮ್ಮಮ್ಮ ಪಾಯಸ ಮಾಡ್ತೀನಿ ಅಂತೇಳಿ ಹೋಳಿಗೆ ಮಾಡಿದರು. ಹೊಟ್ಟೆ ತುಂಬ ಊಟ ಮಾಡಿ ಎಲೆ ಎಲ್ಲ ಖಾಲಿ ಮಾಡಿಬಿಟ್ಟೆ. ಬೇಗ ಬೇಗ ಊಟ ಮಾಡಿಬಿಟ್ಟೆ ಹೊಟ್ಟೆ ಹಸಿವಿಗೆ. ಇದಾಗಿತ್ತು ನಮ್ಮನೆ ಯುಗಾದಿ ಹಬ್ಬದ ಬ್ಲಾಗು. ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.